ಹಾಯ್ ಆಲ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ನಾನಿವತ್ತು ಗ್ರೀನ್ ಚಿಕನ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಗೆ ಸರಳವಾಗಿ ಬೇಗನೆ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು. ಪಟ ಅಂತ ಆಗಿಬಿಡತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ. ಅದು ಫ್ರೈ ಆದ ನಂತರ ನೀಟಾಗಿ ತೊಳೆದಿಟ್ಟಿರೋ ಚಿಕನ್ನ ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿದ ನಂತರ ಅದಕ್ಕೆ ಉಪ್ಪು ಸೇರಿಸ್ಬೇಕು. ಚಿಕನ್ ಉಪ್ಪಿಡಬೇಕು ಅಂದ್ರೇ ಚೆನ್ನಾಗಾಗೋದು. ಸ್ವಲ್ಪ ಉಪ್ಪನ್ನ ಸೇರಿಸಿ ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಬೇಕು. ಅರಿಶಿನ ಪುಡಿ ಸೇರಿಸಿದ್ರೆ ಸಿಂಟು ವಾಸನೆ ಬರಲ್ಲ. ಅರಿಶಿನ ಪುಡಿ ಸೇರಿಸಿದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೆಣಸನ್ನ ಮನೆಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ನೀರು ಬಿಡಬೇಕು, ಅಲ್ಲಿವರೆಗೂ ಯಾವ ಮಸಾಲೆನೂ ಹಾಕಬಾರ್ದು. ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಚಿಕನ್ ನೀರು ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿರಬೇಕು. ಅದು ಬೇಯೋವರೆಗೂ ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ನೋಡಿ ತೊಗೊಳ್ಳಿ. ನಾನಿಲ್ಲಿ ಗ್ರೀನ್ ಚಿಕನ್ ಮಾಡ್ತಾ ಇರೋದ್ರಿಂದ ಖಾರ ಹಸಿರು ಮೆಣಸಿನ್ಕಾಯಿದೇ ಇರಬೇಕು. ಒಂದು 3-4 ಆಗೋಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಹಾಗೆ 2 ಲವಂಗ ಹಾಗೆ ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ತೀನಿ. ಪುದೀನ ಸೊಪ್ಪನ್ನ ಸ್ವಲ್ಪನೇ ಸೇರಿಸಿ, ಜಾಸ್ತಿ ಸೇರಿಸ್ಬೇಡಿ. ನಂತರ 2 ಸ್ಪೂನ್ ಆಗುವಷ್ಟು ಕಾಯಿನ ತುರಿದಿಟ್ಟಿದೆ, ಅದನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆನ ತೊಗೊಂಡಿದ್ದೀನಿ. ಕಡಲೆ ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ. ಕಡಲೆ ಹಾಕಿದರೆ ಸಾಂಬಾರು ತಿಕ್ಕಾಗಿ ಬರುತ್ತೆ, ಒಂಚೂರು ಗಟ್ಟಿ ಬರುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಅದ್ರದ್ದು ಮಸಾಲೆ ರುಬ್ಕೋಬೇಕು ನುಣ್ಣಗೆ. ಇಲ್ಲಿ ಚಿಕನ್ನು ನೀರು ಬಿಡ್ತಾ ಇದೆ. ನೀರು ಬಿಟ್ಟು ಅರ್ಧ ನೀರು ಸುಟ್ಟಿದೆ. ಇದಕ್ಕೆ ಮಸಾಲೆನ ಹಾಕಬೇಕು. ಮಸಾಲೆ ಈಗ ಯಾವ ಕಲರ್ ಇದೆ ನೋಡಿ, ಸ್ವಲ್ಪ ವೈಟ್ ಕಲರ್ ಇದೆ. ಈಗ ಫ್ರೈ ಮಾಡ್ತಾ ಮಸಾಲೆ ಎಲ್ಲ ಗ್ರೀನ್ ಕಲರ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಮಸಾಲೆ ಗ್ರೀನ್ ಕಲರ್ ಆಗೋವರೆಗೂ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನ ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮೇಲ್ಗಡೆ ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಒಂದು 10 ನಿಮಿಷ ಬೇಯಿಸಬೇಕು. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಮೇಲ್ಗಡೆ ಯಾವುದೇ ಪೌಡ್ರನ್ನ ನಾನು ಸೇರಿಸ್ತಾ ಇಲ್ಲ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆವಾಗಲೇ ಚಿಕನ್ಗೆ ಉಪ್ಪನ್ನ ಹಾಕಿರ್ತೀರ, ಈಗ ನೋಡಿ ಸೇರಿಸ್ಕೋಬೇಕು. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಸಾಂಬಾರು ಬೇಯುತ್ತೆ. ಹಾಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸಬೇಕು. ಮೇಲ್ಗಡೆ ಕ್ಲೋಸ್ ಮಾಡಿ ನೋಡಿ. ಈಗ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ, ಗಟ್ಟಿಯಾಗೂ ಕೂಡ ಆಗಿದೆ. ಗ್ರೀನ್ ಕಲರ್ ಕೂಡ ಬಂದಿದೆ. ಹಾಗೆ ಇದನ್ನ ಅನ್ನಕ್ಕೆ, ಚಪಾತಿಗೆ, ಹಾಗೆ ಮುದ್ದೆಗೂ ಕೂಡ ಸರ್ವ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.